ದೇವಿ ಮಹಾತ್ಮೆ ಮಹಿಷಾಸುರ ಸೈನ್ಯವಧೆ ಅಧ್ಯಾಯ 2. ಋಷಿ ಇಂತೆಂದನು, ಹಿಂದೆ 100 ವರ್ಷಗಳ ಕಾಲ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾಯಿತು. ಆಗ ಮಹಿಷನು ರಾಕ್ಷಸರಿಗೊಡೆಯನೂ ಇಂದ್ರನೂ ದೇವತೆಗಳೊಡೆಯನೂ ಆಗಿದ್ದರು. ಹಾಗೆ ಮಹಾಬಲಶಾಲಿಯಾದ ರಾಕ್ಷಸರಿಂದ ದೇವತೆಗಳ ಸೈನ್ಯವು ಸೋಲಿಸಲ್ಪಟ್ಟಿತು. ಮಹಿಷಾಸುರನು ಸಕಲ ದೇವತೆಗಳನ್ನೂ ಗೆದ್ದು ಇಂದ್ರನಾದನು. ಅನಂತರ ಸೋತು ಹೋದ ದೇವತೆಗಳು ಪದ್ಮದಿಂದ ಉತ್ಪನ್ನನಾದ ಬ್ರಹ್ಮನನ್ನು ಮುಂದಿರಿಸಿಕೊಂಡು ಶ್ರೀ ಮಹಾದೇವನು ಮಹಾವಿಷ್ಣುವು ಇದ್ದಂಥ ಸ್ಥಳಕ್ಕೆ ಹೋದರು. ಅವರಿಬ್ಬರೆದುರಿಗೆ ದೇವತೆಗಳು ನಡೆದಂತೆ ಮಹಿಷಾಸುರನು ದುಷ್ಕೃತ್ಯಗಳನ್ನು ದೇವತೆಗಳಿಗಾದ ಸೋಲನ್ನು ವಿವರವಾಗಿ ಹೇಳಿದನು. ಸೂರ್ಯ, ಇಂದ್ರ, ಅಗ್ನಿ, ವಾಯು, ಚಂದ್ರ, ಯಮ, ವರುಣ ಇನ್ನೂ ಉಳಿದ ದೇವತೆಗಳೆಲ್ಲರ ಅಧಿಕಾರವನ್ನು ಅವನು ತಾನೇ ನಡೆಸುತ್ತಿದ್ದಾನೆ. ದುರಾತ್ಮನಾದ ಆ ಮಹಿಷನು ದೇವತೆಗಳನ್ನೆಲ್ಲ ಸ್ವರ್ಗದಿಂದ ಓಡಿಸಿಬಿಟ್ಟಿದ್ದಾನೆ. ಅವರು ಸಾಮಾನ್ಯ ಮನುಷ್ಯರಂತೆ ಸಂಚರಿಸುತ್ತಿದ್ದಾರೆ. ದೇವಶತ್ರುವಾದ ಆತನ ಕಾರ್ಯಗಳೆಲ್ಲವನ್ನೂ ಪೂರ್ತಿಯಾಗಿ ನಿಮ್ಮಗಳ ಮುಂದೆ ಹೇಳಿದ್ದೇವೆ. ನಾವೆಲ್ಲರೂ ನಿಮಗೆ ಶರಣಾಗತರಾಗಿರುತ್ತೇವೆ. ಅವನ ವಧೋಪಾಯವನ್ನು ದಯವಿಟ್ಟು ಆಲೋಚಿಸಬೇಕು ಎಂದರು. ಮಹಾವಿಷ್ಣುವು ದೇವತೆಗಳ ಮಾತನ್ನು ಹೀಗೆ ಕೇಳಿದವನಾಗಿ ಕೋಪಗೊಂಡನು. ಈಶ್ವರನು ಸಿಟ್ಟಾದನು. ಹುಬ್ಬುಗಳನ್ನು ಗಂಟಿಕ್ಕಿದವರಾದರು. ಅನಂತರ ಬಹಳವಾಗಿ ಕೋಪಗೊಂಡ ವಿಷ್ಣುವಿನ ಮುಖದಿಂದಲೂ ಬ್ರಹ್ಮ ಈಶ್ವರ ಮುಖಗಳಿಂದಲೂ ಮತ್ತು ಉಳಿದ ಇಂದ್ರನೇ ಮುಂತಾದ ದೇವತೆಗಳ ಶರೀರಗಳಿಂದಲೂ ಮಹತ್ತಾದ ತೇಜಸ್ಸು ಹೊರಬಿದ್ದಿತು. ಹಾಗೂ ಅದೆಲ್ಲವೂ ಒಂದಾಯಿತು. ಉರಿಯುತ್ತಿರುವ ಪರ್ವತದಂತಿರುವ ಹೆಚ್ಚಿನ ಆ ತೇಜೋರಾಶಿಯು ತನ್ನ ಜ್ವಾಲೆಗಳಿಂದ ದಿಕ್ಕಿನ ಕೊನೆಗಳನ್ನು ವ್ಯಾಪಿಸಿಕೊಂಡದ್ದನ್ನು ಅಲ್ಲಿ ದೇವತೆಗಳು ಕಂಡರು. ಎಲ್ಲ ದೇವತೆಗಳ ಶರೀರದಿಂದ ಹೊರಬಿದ್ದ ಅಪರಿಮಿತವಾದ ಆ ಬೆಳಕು ಒಂದಾಗಿ ಆಗ ಒಬ್ಬ ಸ್ತ್ರೀಯಾಯಿತು. ಆಕೆಯು ತನ್ನ ಕಾಂತಿಯಿಂದ 3 ಲೋಕಗಳನ್ನು ವ್ಯಾಪಿಸಿಕೊಂಡಳು. ಈಶ್ವರನ ತೇಜಸ್ಸೇನಿತ್ತೋ ಅದರಿಂದ ಆಕೆ ಮುಖ ಸೃಷ್ಟಿಯಾಯಿತು. ಹಾಗೆಯೇ ಯಮನ ತೇಜಸ್ಸುಗಳಿಂದ ಆಕೆಯ ಕೂದಲುಗಳು, ವಿಷ್ಣುವಿನ ತೇಜಸ್ಸಿನಿಂದ ತೋಳುಗಳು, ಚಂದ್ರನ ತೇಜಸ್ಸಿನಿಂದ 2 ಸ್ತನಗಳು, ಇಂದ್ರನ ತೇಜಸ್ಸಿನಿಂದ ಮಧ್ಯಭಾಗವು, ವರುಣನ ತೇಜಸ್ಸಿನಿಂದ ತೊಡೆ ಮಂಡಿಗಳು, ಭೂದೇವಿಯ ತೇಜಸ್ಸಿನಿಂದ ಆಸನ ಭಾಗವು, ಬ್ರಹ್ಮ ತೇಜಸ್ಸಿನಿಂದ ಪಾದಗಳು, ಸೂರ್ಯ ತೇಜಸ್ಸಿನಿಂದ ಕಾಲು ಬೆರಳುಗಳು, ವಸುದೇವತೆಗಳ ತೇಜಸ್ಸಿನಿಂದ ಕೈ ಬೆರಳುಗಳು, ಕುಬೇರನ ತೇಜಸ್ಸಿನಿಂದ ಮೂಗು, ಪ್ರಜಾಪತಿಯ ತೇಜಸ್ಸಿನಿಂದ ಆಕೆಯ ಹಲ್ಲುಗಳು, ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು, ಸಂಧ್ಯಾ ದೇವತೆಗಳ ತೇಜಸ್ಸಿನಿಂದ 2 ಹುಬ್ಬುಗಳು, ವಾಯು ದೇವತೆಯ ತೇಜಸ್ಸಿನಿಂದ ಕಿವಿಗಳೂ ಉಂಟಾದವು. ಹೀಗೆಯೇ ಬೇರೆ ಬೇರೆಯ ದೇವತೆಗಳ ತೇಜಸ್ಸುಗಳ ಸೃಷ್ಟಿಯೇ ದೇವಿಯಾಗಿದ್ದಳು. ಅನಂತರ ಎಲ್ಲ ದೇವತೆಗಳ ತೇಜಸ್ಸಮೂಹದಿಂದ ಹುಟ್ಟಿಬಂದ ಆಕೆಯನ್ನು ಕಂಡು ಮಹಿಷಾಸುರನಿಂದ ಪೀಡಿಸಲ್ಪಟ್ಟಿದ್ದ ದೇವತೆಗಳು ಆನಂದಗೊಂಡರು. ಪಿನಾಕಪಾಣಿಯಾದ ಶಿವನು ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ನಿರ್ಮಿಸಿ ಆಕೆಗೆ ಕೊಟ್ಟನು. ವಿಷ್ಣುವು ಹಾಗೆಯೇ ತನ್ನ ಚಕ್ರದಿಂದ ಬೇರೊಂದು ಚಕ್ರವನ್ನು ಸಿದ್ಧಗೊಳಿಸಿಕೊಟ್ಟನು. ವರುಣನು ಶಂಖವನ್ನು, ಅಗ್ನಿದೇವನು ಶಕ್ತಾಯುಧವನ್ನು, ಮಾರುತನು ಬಿಲ್ಲನ್ನು ಮತ್ತು ಬಾಣಗಳಿಂದ ತುಂಬಿದ 2 ಬತ್ತಳಿಕೆಗಳನ್ನು ನೀಡಿದರು. ಇಂದ್ರನು ತನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧವನ್ನು ತಯಾರಿಸಿಕೊಟ್ಟನು ಮತ್ತು ದೇವೇಂದ್ರನು ತನ್ನ ಐರಾವತವೆಂಬ ಆನೆಯಿಂದ ಗಂಟೆಯನ್ನು ತೆಗೆದುಕೊಟ್ಟನು. ಯಮನು ತನ್ನ ಕಾಲದಂಡದಿಂದ ದಂಡವನ್ನು, ವರುಣನು ಪಾಶವನ್ನೂ ಕೊಟ್ಟರು. ಪ್ರಜಾಪತಿಯು ಜಪಸರವನ್ನು, ಬ್ರಹ್ಮದೇವನು ಕಮಂಡಲವನ್ನು ಕೊಟ್ಟರು. ಸೂರ್ಯನು ಆ ದೇವಿಯ ಎಲ್ಲಾ ಮೈಗೂದಲುಗಳಲ್ಲಿಯೂ ತನ್ನ ಕಾಂತಿಯನ್ನು ಇಟ್ಟನು. ಕಾಲ ಕತ್ತಿಯನ್ನೂ ನಿರ್ಮಲವಾದ ಚರ್ಮ ನೀಡಿದನು. ಕ್ಷೀರಸಮುದ್ರ ರಾಜನು ಶುದ್ಧವಾದ ಹಾರವನ್ನು, ನಾಶವಿಲ್ಲದ 2 ವಸ್ತ್ರಗಳನ್ನು, ಚೂಡಾಮಣಿ ಎಂಬ ಒಡವೆಯನ್ನು, 2 ಬೆಂಡೋಲೆಗಳನ್ನು, ಕೈಬಳೆಗಳನ್ನು ನೀಡಿದನು. ಅದೇ ಸಮುದ್ರರಾಜನು ಅರ್ಧಚಂದ್ರಾಕಾರದ ಶುಭ್ರವಾದ ಹಣೆಬೊಟ್ಟನ್ನು, ಎಲ್ಲ ತೋಳುಗಳಿಗೂ ತೋಳುಬಳೆಗಳನ್ನು, ವಿಮಲವಾದ 2 ಕಾಲು ಗೆಜ್ಜೆಗಳನ್ನು, ಹಾಗೆಯೇ ಅಮೂಲ್ಯವಾದ ಕಂಠಾಭರಣವನ್ನು, ಎಲ್ಲ ಬೆರಳುಗಳಿಗೂ ರತ್ನದ ಉಂಗುರುಗಳನ್ನು ಕೊಟ್ಟನು. ವಿಶ್ವಕರ್ಮನೆಂಬ ದೇವಶಿಲ್ಪಿಯು ಆಕೆಗೆ ಅತಿ ನಿರ್ಮಲವಾದ ಕೊಡಲಿಯನ್ನು ಹಾಗೂ ಅನೇಕ ರೀತಿಯ ಅಸ್ತ್ರಾಯುಧಗಳನ್ನು, ಭೇದಿಸಲು ಬಾರದ ಕವಚವನ್ನು ಕೊಟ್ಟನು. ಸಮುದ್ರರಾಜನು ಆಕೆಗೆ ಬಾಡದೇ ಇರುವ ಕಮಲದ ಹೂಗಳನ್ನು, 2 ಮಾಲೆಗಳನ್ನು ತುರುಬಿನಲ್ಲಿ ಮುಡಿಯಲು ಹಾಗೂ ವಕ್ಷಸ್ಥಳದಲ್ಲಿ ಧರಿಸಲು ತಕ್ಕಂತುವುಗಳನ್ನು ಕೊಟ್ಟನು ಮತ್ತು ಅತಿ ಮುದ್ದಾದ 1 ತಾವರೆಯನ್ನು ನೀಡಿದನು. ಹಿಮವಂತನು ವಾಹನವಾಗಿ ಆಕೆಗೆ 1 ಸಿಂಹವನ್ನು, ವಿವಿಧ ರತ್ನಗಳನ್ನು ನೀಡಿದನು. ಕುಬೇರನು ಸುರೆಯು ಎಂದಿಗೂ ಖಾಲಿಯಾಗದ 1 ಕುಡಿಯುವ ಪಾತ್ರೆಯನ್ನು ಕೊಟ್ಟನು. ಎಲ್ಲ ನಾಗಗಳಿಗೂ ಒಡೆಯನಾದ ಹಾಗೂ ಈ ಭೂಮಿಯನ್ನು ಧರಿಸಿರುವ ಆದಿಶೇಷನು ಮಹಾಮಣಿಗಳಿಂದ ಅಲಂಕೃತವಾದ ನಾಗರತ್ನಗಳ ಹಾರವೊಂದನ್ನು ಆಕೆಗೆ ಕೊಟ್ಟನು. ಹೀಗೆ ದೇವಿಯು ಬೇರೆ ಬೇರೆಯ ದೇವತೆಗಳಿಂದಲೂ ಒಡವೆಗಳು, ಆಯುಧಗಳಿಂದ ಗೌರವಿಸಲ್ಪಟ್ಟವಳಾಗಿ
ಮತ್ತೆ ಮತ್ತೆ ಅಟ್ಟಹಾಸದಿಂದ ಗಟ್ಟಿಯಾಗಿ ನಾದ ಮಾಡಿದಳು. ಆಕೆಯ ಭಯಂಕರವಾದ ಆ ನಾದದಿಂದ ಇಡೀ ಆಕಾಶವೆಲ್ಲವೂ ತುಂಬಿ ಹೋಯಿತು. ಅತಿ ಹೆಚ್ಚಿನ ರೀತಿಯಿಂದ ಶಬ್ದವಾಯಿತು. ಅದರಿಂದ ಪ್ರತಿಧ್ವನಿಯು ದೊಡ್ಡದಾಗಿ ಉಂಟಾಯಿತು. ಇದರಿಂದ ಎಲ್ಲ ಲೋಕಗಳೂ ಗಾಬರಿಗೊಂಡವು. ಸಮುದ್ರಗಳು ಅಳ್ಳಾಡಿ ಹೋದವು. ಭೂಮಿಯು ನಡುಗಿಬಿಟ್ಟಳು. ಪರ್ವತಗಳೆಲ್ಲವೂ ಚಲಿಸಿಬಿಟ್ಟವು. ಆಗ ದೇವತೆಗಳು ಸಿಂಹವಾಹಿನಿಯಾದ ಆಕೆಯನ್ನು ಕುರಿತು ಸಂತೋಷದಿಂದ ಜಯಕಾರ ಮಾಡಿದರು. ಭಕ್ತಿಯಿಂದ ಬಗ್ಗಿದ ಶರೀರವುಳ್ಳ ಮುನಿಗಳು ಸ್ತೋತ್ರ ಮಾಡಿದರು. 3 ಲೋಕಗಳೆಲ್ಲವೂ ಬಹಳವಾಗಿ ಗಲಿಬಿಲಿಯಾದದ್ದನ್ನು ಕಂಡು ದೇವಶತ್ರುಗಳಾದ ಎಲ್ಲ ಸೈನ್ಯವನ್ನು ಸಜ್ಜುಗೊಳಿಸಿಕೊಂಡು ಆಯುಧಗಳನ್ನು ಎತ್ತಿ ಮೇಲೆತ್ತಿದರು. ಮಹಿಷಾಸುರನಾದರೋ ಆಹಾ ಇದೇನು ಎಂದು ಕೋಪದಿಂದ ಗರ್ಜಿಸಿದವನಾಗಿ ಎಲ್ಲ ರಾಕ್ಷಸರೊಡಗೂಡಿ ಆ ಶಬ್ದವು ಬಂದಲ್ಲಿಗೆ ಎದುರಾಗಿ ಓಡಿ ಬಂದನು. ಆತನು ಅನಂತರ 3 ಲೋಕಗಳನ್ನು ತನ್ನ ಕಾಂತಿಯಿಂದ ವ್ಯಾಪಿಸಿಕೊಂಡಿದ್ದ ಹಾಗೂ ಹೆಜ್ಜೆಯನ್ನಿಟ್ಟಾಗ ಬಗ್ಗಿ ನಮಸ್ಕರಿಸುವ ಭೂದೇವಿ ಸಹಿತಳು ಆಕಾಶವನ್ನೆಲ್ಲ ಕಿರೀಟದಿಂದ ಎದ್ದು ಹೊಳೆಯುತ್ತಿರುವವಳು ಆದ ದೇವಿಯನ್ನು ಕಂಡನು. ಆಕೆಯು ತನ್ನ ಧನಸ್ಸಿನಿಂದ ಟಂಕಾರ ಧ್ವನಿಯಿಂದ ಇಡೀ ಪಾತಾಳ ಲೋಕವನ್ನೆಲ್ಲ ಕ್ಷೋಭೆಗೊಳ್ಳುವಂತೆ ಮಾಡಿದವಳಾಗಿಯೂ 1000 ಭುಜಗಳಿಂದ ಎಲ್ಲೆಲ್ಲೂ ವ್ಯಾಪಿಸಿಕೊಂಡು ನೆಲೆಸಿದವಳಾಗಿಯೂ ಕಂಡುಬಂದಳು. ಅನಂತರ ಆ ದೇವಿಯೊಡನೆ ರಾಕ್ಷಸರಿಗೆ ಯುದ್ಧವು ಸಂಘಟಿಸಿತು. ಬಹಳವಾದ ಶಸ್ತ್ರಾಸ್ತ್ರಗಳ ಉಪಯೋಗದಿಂದ ದಿಕ್ಕುಗಳೆಲ್ಲವೂ ಹೊಳೆಯುವಂತೆ ಅದು ನಡೆಯಿತು. ಮಹಿಷಾಸುರನ ಸೇನಾಧಿಪತಿಯಾದ ಚಿಕ್ಷುರ ಎಂಬ ಮಹಾರಾಕ್ಷಸನು ಮತ್ತೊಬ್ಬ ಸೇನಾಧಿಪತಿಯಾದ ಚಾಮರನೆಂಬುವನು ಚತುರಂಗ ಸೈನ್ಯದಿಂದಲೂ 60,000 ಸಂಖ್ಯೆಯ ರಥಗಳಿಂದಲೂ ಕೂಡಿದವರಾಗಿಯೂ ಹಾಗೆಯೇ ಭಯಂಕರವಾದ ಕೋರೆ ದಾಡೆಗಳುಳ್ಳ ಉದಗ್ರನೆಂಬುವನು 1,000,000 ರಥಗಳಿಂದಲೂ ಕೂಡಿದವನಾಗಿಯೂ ಯುದ್ಧ ಮಾಡಿದರು. 50 ಲಕ್ಷ ರಥಗಳಿಂದ ಕೂಡಿದ ಮಹಾಸುರನಾದ ಅಸಿಲೋಮನೆಂಬುವನು 60 ಲಕ್ಷ ಸೈನ್ಯದೊಡನೆ ಭಾಷ್ಕಲನೆಂಬುವನು ಆ ಯುದ್ಧದಲ್ಲಿ ಕಾದಾಡಿದರು. ಅದೇ ಭಾಷ್ಕಲನು 1000 ಆನೆ ಕುದುರೆಗಳ ಪರಿವಾರದಿಂದಲೂ 1,000,000 ಸಂಖ್ಯೆಯ ರಥಗಳಿಂದಲೂ ಕೂಡಿಕೊಂಡು ಯುದ್ಧ ಮಾಡಿದನು. ಬಿಡಾಲನೆಂಬುವನು 5 ಲಕ್ಷ ರಥಗಳಿಂದ ಸುತ್ತುವರಿಯಲ್ಪಟ್ಟವನಾಗಿ ಯುದ್ಧದಿಂದ ಕಾದಾಡಿದನು. ಇನ್ನೂ ಕೆಲವರು ಮಹಾರಾಕ್ಷಸರು 10,000 ಗಟ್ಟಲೆ ರಥಗಳು ಆನೆಗಳು ಕುದುರೆಗಳಿಂದ ಪರಿವಾರಿತರಾಗಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ತೋಮರ, ಬಿಂದಿಪಾಲ, ಶಕ್ತಿ, ಮುಸಲಗಳೆಂಬ ಹಾಗೂ ಕತ್ತಿ, ಕೊಡಲಿ, ಪಟ್ಟಿಷಗಳೆಂಬ ವಿವಿಧವಾದ ಆಯುಧಗಳಿಂದ ರಾಕ್ಷಸರು ದೇವಿಯೊಡನೆ ಯುದ್ಧ ಮಾಡಿದರು. ಕೆಲವರು ಶಕ್ತ್ಯಾಯುಧಗಳನ್ನು, ಕೆಲವರು ಪಾಶಗಳನ್ನು, ಮತ್ತೆ ಕೆಲವರು ಕತ್ತಿಯ ಹೊಡೆತಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದರು. ಅವರೆಲ್ಲರೂ ದೇವಿಯನ್ನು ಕೊಲ್ಲಲು ಮುನ್ನುಗ್ಗಿದರು. ಅನಂತರ ಆ ಚಂಡಿಕಾ ದೇವಿಯಾದರೋ ಆ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನೂ ಲೀಲಾ ಮಾತ್ರದಿಂದ ಕತ್ತರಿಸಿ ಹಾಕಿದಳು. ದೇವರ್ಷಿಗಳಾದ ಸ್ತೋತ್ರ ಮಾಡಲ್ಪಟ್ಟಿರುವ ಈಶ್ವರಿಯಾದ ದೇವಿಯು ಆಯಾಸವಿಲ್ಲದೆ ಮುಖದಿಂದ ಕೂಡಿಯೇ ರಾಕ್ಷಸರ ಶರೀರಗಳ ಮೇಲೆ ಶಸ್ತ್ರಾಸ್ತ್ರಗಳನ್ನು ಮಳೆಗೆರೆದಳು. ದೇವಿಯ ವಾಹನ ಶ್ರೇಷ್ಠವಾದ ಸಿಂಹವೂ ಕೂಡ ಕೋಪಗೊಂಡು ತನ್ನ ಕೇಸರವನ್ನು ಕೊಡವಿಕೊಂಡು ಕಾಡಿನಲ್ಲಿ ಬೆಂಕಿಯಂತೆ ರಾಕ್ಷಸರ ಸೈನ್ಯದಲ್ಲೆಲ್ಲ ಸಂಚರಿಸುತ್ತಿತ್ತು. ದೇವಿಯು ಯುದ್ಧ ಮಾಡುತ್ತಾ ರಣಾಂಗಣದಲ್ಲಿ ಬಿಡುತ್ತಿದ್ದ ನಿಟ್ಟುಸಿರುಗಳು ಕೂಡಲೇ ಸಹಸ್ರಾರು ಗಣದೇವತೆಗಳಾಗಿ ಹೊರತೋರಿಕೊಂಡರು. ಆ ದೇವಿಯರು ಪರಶು, ಬಿಂದಿಪಾಲ, ಕತ್ತಿ, ಪಟ್ಟಿಷ ಮುಂತಾದ ಆಯುಧಗಳಿಂದ ರಾಕ್ಷಸರೊಡನೆ ಯುದ್ಧ ಮಾಡುತ್ತಿದ್ದರು. ಹಾಗೂ ದೇವಿಯ ಶಕ್ತಿಯಿಂದ ಮೈಗೂಡಿದವರಾಗಿ ಅಸುರರನ್ನು ನಾಶಗೊಳಿಸುತ್ತಾ ಪಟಹ, ಶಂಖ, ಮೃದಂಗ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ಆ ಯುದ್ಧ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅನಂತರ ದೇವಿಯು ತ್ರಿಶೂಲ, ಗದೆ, ಶಕ್ತಿ ಮುಂತಾದ ಹಾಗೂ ಕತ್ತಿಯ ಮೊದಲಾದ ಆಯುಧಗಳ ಮಳೆಯಿಂದ ಮಹಾರಾಕ್ಷಸರನ್ನು ಕೊಲ್ಲುತ್ತಿದ್ದಳು. ಘಂಟಾನಾದದಿಂದ ಮೂರ್ಛಿತರಾದ ಕೆಲವರನ್ನು ಕೆಡವಿದಳು. ಮತ್ತೆ ಕೆಲವರನ್ನು ಹಗ್ಗದಿಂದ ಕಟ್ಟಿ ನೆಲದ ಮೇಲೆ ಎಳೆದಾಡಿದಳು. ಕೆಲವರು ಹರಿತವಾದ ಆಯುಧಗಳಿಂದ ಎರಡಾಗಿ ಸೀಳಲ್ಪಟ್ಟರು. ಮತ್ತೆ ಕೆಲವರು ಕತ್ತಿಯ ಏಟುಗಳಿಂದ ಬಿದ್ದು ಹೋದರು. ಗದೆಯಿಂದ ಚಚ್ಚಲ್ಪಟ್ಟ ಕೆಲವರು ನೆಲದ ಮೇಲೆ ಮಲಗಿದರು. ಒನಕೆಯಿಂದ ಬಹಳವಾಗಿ ಹೊಡೆಯಲ್ಪಟ್ಟ ಕೆಲವರು ರಕ್ತವನ್ನು ಕಾರಿದರು. ಮತ್ತೆ ಕೆಲವರು ಎದೆಯಲ್ಲಿ ಶೂಲದಿಂದ ತಿವಿಯಲ್ಪಟ್ಟವರಾಗಿ ನೆಲದ ಮೇಲೆ ಬಿದ್ದರು. ಕೆಲವರು ಯುದ್ಧದಲ್ಲಿ ಬಾಣಗಳ ಸುರಿಮಳೆಯಿಂದ ಉಸಿರಾಡಲೂ ಜಾಗವಿಲ್ಲದಂತೆ ಮಾಡಲ್ಪಟ್ಟರು. ಹೀಗೆ ದೇವಶತ್ರುಗಳಾದ ರಾಕ್ಷಸರು ಗಿಡಗಗಳು ಹಾರುವಂತೆ ತಮ್ಮ ಪ್ರಾಣ ಪಕ್ಷಿಗಳನ್ನು ಶರೀರದಿಂದ ಮೇಲುಗಡೆಗೆ ಹಾರಿಸಿಕೊಂಡು ಮೃತರಾದರು. ಕೆಲವರ ತೋಳುಗಳು ಆ ಯುದ್ಧದಲ್ಲಿ ಕತ್ತರಿಸಲ್ಪಟ್ಟವು. ಕೆಲವರಿಗೆ ಕುತ್ತಿಗೆಯು ತುಂಡಾಯಿತು. ಮತ್ತೆ ಕೆಲವರ ತಲೆಗಳೇ ಬಿದ್ದು ಹೋದವು. ಇನ್ನು ಕೆಲವರು ನಡುಭಾಗದಲ್ಲಿ ಸೀಳಲ್ಪಟ್ಟರು. ಕೆಲವು ಬಾರಿ ರಾಕ್ಷಸರು ತೊಡೆಗಳನ್ನು ಮುರಿದುಕೊಂಡು ಭೂಮಿಯಲ್ಲಿ ಬಿದ್ದರು. ಕೆಲವರು ಒಂಟಿ ತೋಳು, ಕಣ್ಣು, ಕಾಲುಗಳುಳ್ಳವರಾಗಿ ಮಾಡಲ್ಪಟ್ಟರು. ಕೆಲವರು ದೇವಿಯಿಂದ 2 ಹೋಳಾಗಿ ಮಾಡಲ್ಪಟ್ಟರು. ಬೇರೆಯ ಕೆಲವರು ತಲೆಯು ತುಂಡಾಗಿ ಹೋಗಿದ್ದರೂ ಬಿದ್ದವರು ಮೇಲೆದ್ದರು. ಅವರ ಮುಂಡಗಳು ಒಳ್ಳೆಯ ಆಯುಧಗಳನ್ನು ಹಿಡಿದು ದೇವಿಯೊಡನೆ ಯುದ್ಧ ಮಾಡಿದವು. ಮತ್ತೆ ಕೆಲವು ಆ ಯುದ್ಧದಲ್ಲಿ ವಾದ್ಯಗಳ ಧ್ವನಿಗೆ ಅನುಗುಣವಾಗಿ ಲಯಕ್ಕೆ ತಕ್ಕಂತೆ ಕುಣಿದಾಡಿದವು. ಮತ್ತೆ ಕೆಲವು ಕಬಂಧಗಳು ರುಂಡವನ್ನು ಕಳೆದುಕೊಂಡುಗಳಾಗಿದ್ದರೂ
ಖಡ್ಗ, ಶಕ್ತಿ ಮುಂತಾದ ಆಯುಧಗಳನ್ನು ಹಿಡಿದವುಗಳಾಗಿ ದೇವಿಯನ್ನು ನಿಲ್ಲು ನಿಲ್ಲು ಎಂದು ಕೂಗುತ್ತಿದ್ದವು. ಎಲ್ಲಿ ಆ ಮಹಾಯುದ್ಧವು ನಡೆಯಿತೋ ಅಲ್ಲಿ ಭೂಮಿಯು ರಥ, ಆನೆ, ಕುದುರೆಗಳ ಶವಗಳಿಂದ ತುಂಬಿ ಹೋಗುವುದಕ್ಕೆ ಅಸಾಧ್ಯವಾಗಿತ್ತು. ರಕ್ತಪ್ರವಾಹ ತುಂಬಿದ ಮಹಾನದಿಗಳು ಆ ಆನೆ, ಕುದುರೆ, ರಾಕ್ಷಸರ ಸೈನ್ಯದ ನಡುವೆ ತತ್ಕಾಲಕ್ಕೆ ಅಲ್ಲಿ ಹರಿದವು. ಅಂಬಿಕೆಯು ಕ್ಷಣಮಾತ್ರದಲ್ಲಿ ಆ ಅಸುರರ ಮಹಾಸೈನ್ಯವನ್ನು, ಬೆಂಕಿಯು ಹುಲ್ಲುಕಟ್ಟಿಗೆಗಳ ದೊಡ್ಡ ರಾಶಿಯನ್ನು ಹೇಗೋ ಹಾಗೆ ನಾಶ ಮಾಡಿಬಿಟ್ಟಳು. ಆ ಸಿಂಹವು ಕೂಡ ತನ್ನ ಮೀಸೆಗಳನ್ನು ಕೆಡವುತ್ತಾ ರಾಕ್ಷಸರ ಶರೀರಗಳಲ್ಲಿ ಪ್ರಾಣಗಳಿವೆಯೋ ಇಲ್ಲವೋ ಎಂಬುದನ್ನು ಹುಡುಕುತ್ತಿದೆಯೋ ಎಂಬಂತೆ ಸುತ್ತಾಡುತ್ತಾ ಮಹಾಗರ್ಜನೆಯನ್ನು ಮಾಡಿತು. ದೇವಿಯೊಡನೆ ಹೀಗೆ ಆ ಮಹಾರಾಕ್ಷಸರ ಗಣಗಳು ಅಲ್ಲಿ ಕಾದಾಡಿದರು. ದೇವತೆಗಳು ಆಕಾಶದಿಂದ ಹೂಮಳೆಗೆರೆದವರಾದರು ಮತ್ತು ಸಂತುಷ್ಟರಾದರು. ಇತಿ ಶ್ರೀ ಮಾರ್ಕಂಡೇಯ ಪುರಾಣೇ ದೇವಿ ಮಹಾತ್ಮೆ ದ್ವಿತೀಯೋಧ್ಯಾಯಃ. ಶ್ರೀ ಜಗದಂಬಾರ್ಪಣಮಸ್ತು.